ಸೊ ಹೇಗಾಯ್ತು ಈ ವಿಡಿಯೋದಲ್ಲಿ ನಾವು ಬ್ಯಾಂಕ್ ನಿಫ್ಟಿ ಹಾಗೂ ನಿಫ್ಟಿ 50 ಇಂಡೆಕ್ಸ್ ಅನಾಲಿಸಿಸ್ ಮಾಡೋಣ. ಸೊ ನಾಳೆ ನಿಫ್ಟಿ 50 ವೀಕ್ಲಿ ಎಕ್ಸ್ಪೈರ್ ಇದೆ. ಸೊ ಬನ್ನಿ ನಿಫ್ಟಿ 50 ಇಂಪಾರ್ಟೆಂಟ್ ಸಪೋರ್ಟ್ ಹಾಗೂ ರೆಸಿಸ್ಟೆನ್ಸ್ ಲೆವೆಲ್ ಸಹ ನೋಡೋಣ ಬನ್ನಿ. ಸೊ ಇನ್ಸ್ಟೆಂಟ್ ವರ್ಲ್ಡ್ ಲಾಗಿನ್ ಆಗಿದ ತಕ್ಷಣ ಏನು ಮಾಡಿ, ಸ್ವಲ್ಪ ಕೆಳಗೆ ಸ್ಕ್ರಾಲ್ ಮಾಡಿ ಮಾಡಿದ ತಕ್ಷಣ ನಿಮಗೆ ಒಂದು ಆಪ್ಷನ್ ಕಾಣಿಸುತ್ತೆ ನೋಡಿ, ಇನ್ಸ್ಟಾಟೇಡ್ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಇನ್ಸ್ಟಾಟೇಡ್ ಚಾರ್ಟಲ್ಲಿ ರೀಡೈರೆಕ್ಟ್ ಆಗ್ತೀರಾ. ಸೊ ನೀವು ನೋಡ್ಬೋದು ನಿಮ್ಮ ಕಣ್ಣು ಮುಂದೆಗೆ ನಿಫ್ಟಿ 50 ಚಾರ್ಟ್ ಕಾಣಿಸಿದೆ. ಸೊ ನೀವು ನೋಡ್ಬೋದು ಇವತ್ತು ನಿಫ್ಟಿ 50 ಎಲ್ಲಿ ಓಪನ್ ಆಗಿತ್ತು ಅಂದರೆ ಈ ಲೆವೆಲಲ್ಲಿ, ಅದಂದರೆ 21,540 ಹತ್ರ ಓಪನ್ ಆಗಿದೆ. ಪ್ರೈಸ್ ಮೇಲೆ ಹೋಗೋಕ್ಕೆ ಪ್ರಯತ್ನ ಪಟ್ಟು ಅಲ್ಲಿಂದ ನಿಮಗೆ ರಿಜೆಕ್ಷನ್ ನೋಡಿ ನಿಮಗೆ ಪ್ರೈಸ್ ಎಲ್ಲಿ ತನಕ ಕೆಳಗೆ ಬಂತಂದರೆ 21,445 ತನಕ ಕೆಳಗಡೆ ಬಂತು. ಸೊ ಅಲ್ಲಿಂದ ಪ್ರೈಸ್ ಮೇಲೆ ಹೋಗೋಕ್ಕೆ ಮತ್ತೆ ಪ್ರಯತ್ನ ಪಡ್ತು, ಬಟ್ ಅಲ್ಲಿ ನಿಮಗೆ 21,573 ರಿಜೆಕ್ಷನ್ ನೋಡೋಕೆ ಸಿಕ್ಕಿದೆ. ಸೊ ಅಲ್ಲಿಂದ ಮತ್ತೆ ಪ್ರೈಸ್ ಲೋಸ್ ಹಾಗೂ ಲೋವರ್ ಹೈಸ್ ಮಾಡ್ಕೊಂಡು ಕೆಳಗಡೆ ಬಂದಿದೆ. ಹಾಗೂ ನಿಮಗೆ ಲಾಸ್ಟ್ 1 ಅವರಲ್ಲಿ ನಿಮಗೆ ಏನು ನೋಡೋಕೆ ಸಿಕ್ತು, ನಿಫ್ಟಿ 50 ಒಂದು ಒಳ್ಳೆ ರ್ಯಾಲಿ ಅಥವಾ ಒಂದು ಒಳ್ಳೆ ರಿಕವರಿ ನೋಡೋಕೆ ಸಿಕ್ಕಿದೆ. ಸೊ ಇವತ್ತು ನಿಫ್ಟಿ 50 ಎಲ್ಲಿ ಕ್ಲೋಸ್ ಆಗಿದೆ ಅಂದರೆ 21,625 ಕ್ಲೋಸ್ ಆಗಿದೆ. ಸೊ ನಿಫ್ಟಿ 50 ಮೊದಲ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಲೆವೆಲ್ ನೀವೆಲ್ಲಿ ನೋಡ್ತೀರಾ ಅಂದರೆ 21,640 ಏನಾಗಿರುತ್ತೆ, ನಿಫ್ಟಿ 50 ಮೊದಲ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಲೆವೆಲ್ ಆಗಿರುತ್ತೆ. ಅದೇ ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ ಬಗ್ಗೆ ಮಾತಾಡಿದ್ರೆ ನಿಫ್ಟಿ 50 ಮೊದಲ ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ ಯಾವ್ದಾಗಿರುತ್ತೆ ಅಂದರೆ 21,573 ನಿಫ್ಟಿ 50 ಒಂದು ಮೊದಲ ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ ಆಗಿರುತ್ತೆ. ಸೊ ನೀವು ನೋಡ್ಬೋದು ಇಲ್ಲಿ ಪ್ರೈಸು ಸಾಕಷ್ಟು ಬಾರಿ ಇಲ್ಲಿ ರಿಜೆಕ್ಟ್ ಆಗಿದೆ. ಸೊ ಪ್ರೈಸ್ ಇಲ್ಲೆಲ್ಲ ರಿಜೆಕ್ಟ್ ಆಗಿರೋ ಕಾರಣದಿಂದ ಹಾಗೂ ಪ್ರೈಸ್ ಇಲ್ಲಿಂದ ಬ್ರೇಕ್ಔಟ್ ಮಾಡಿ ಒಂದು ಒಳ್ಳೆ ರ್ಯಾಲಿ ಸಹ ಕೊಟ್ಟಿದೆ. ಸೊ ಆ ಕಾರಣದಿಂದ ಇದನ್ನಾಗಿರುತ್ತೆ ನಿಮ್ಮ ಮೊದಲ ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ ಆಗಿರುತ್ತೆ. ಸೊ ಅದು ಸಹ ಬ್ರೇಕ್ ಆದರೆ ನೀವು ನಿಫ್ಟಿ 50 ಅರೌಂಡ್ 21,500 ಒಂದು ಸ್ಟ್ರಾಂಗ್ ಸಪೋರ್ಟ್ ಸಹ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ 21,500 ಒಂದು ಸೈಕಾಲಜಿಕಲ್ ನಂಬರ್. ಸೊ ನೀವು ಇಲ್ಲೂ ಸಹ ಒಂದು ಸ್ಟ್ರಾಂಗ್ ಸಪೋರ್ಟ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅಕಸ್ಮಾತ್ ಪ್ರೈಸ್ ಏನಾದರೂ ಕೆಳಗಡೆ ಬರ್ತಿದ್ರೆ. ಸೊ ಇದು ನಿಮ್ಮ ನಿಫ್ಟಿ 50 ಎರಡನೇ ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ ಆಗಿರುತ್ತೆ. ಸೊ ಅದು ಸಹ ಬ್ರೇಕ್ ಆದರೆ ನೀವು ನಿಫ್ಟಿ 50 ಅರೌಂಡ್ 21,445 ಒಂದು ಮೂರನೇ ಇಂಪಾರ್ಟೆಂಟ್ ಸಪೋರ್ಟ್ ನೋಡ್ಬೋದು. ಸೊ ಇದು ಇವತ್ತಿನ ಲೋ ಆಗಿರೋ ಕಾರಣದಿಂದ ನಿಮಗೆ ಅದೊಂದು ಇಂಪಾರ್ಟೆಂಟ್ ಸಪೋರ್ಟ್ ಥರನೂ ಆ್ಯಕ್ಟ್ ಮಾಡ್ಬೋದು. ಹಾಗೂ ಇಲ್ಲೂ ಸಹ ಪ್ರೈಸು ಸಾಕಷ್ಟು ಬಾರಿ ಸಪೋರ್ಟ್ ತೊಗೊಂಡಿದೆ. ಸೊ ಆ ಕಾರಣದಿಂದ ನಾಳೆ ಟ್ರೇಡಿಂಗ್ ಸೆಷನ್ಗೆ 21,445 ಆಗಿರುತ್ತೆ ನಿಮ್ಮ ಮೂರನೇ ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್. ಸೊ 21,445 ಸಹ ಬ್ರೇಕ್ ಆದರೆ ನೀವು 21,400 ಸಹ ಒಂದು ಸಪೋರ್ಟ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇದು ನಿಮ್ಮ ನಿಫ್ಟಿ 50 ಮೂರು ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ಗಳು. ಸೊ ಅದೇ ರೆಸಿಸ್ಟೆನ್ಸ್ ಲೆವೆಲ್ ಬಗ್ಗೆ ಮಾತಾಡಿದ್ರೆ ನಾನು ಹೇಳಿದಂಗೆ 21,640 ಮೊದಲ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಲೆವೆಲ್ ಆಗಿರುತ್ತೆ. ಸೊ ಅಕಸ್ಮಾತಾಗಿ ಆ ಲೆವೆಲ್ ಏನಾದರೂ ಬ್ರೇಕ್ ಆದರೆ ನೀವು 21,724 ನಿಫ್ಟಿ 50 ಒಂದು ಎರಡನೇ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಲೆವೆಲ್ ನೋಡ್ತೀರಾ. ಆ ಲೆವೆಲ್ ಸಹ ಬ್ರೇಕ್ ಆದರೆ ನೀವು ನಿಫ್ಟಿ 50 ಅರೌಂಡ್ 21,724 ಒಂದು ನಿಫ್ಟಿ 50 ಒಂದು ಎರಡನೇ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಲೆವೆಲ್ ನೋಡ್ತೀರಾ. ನೀವು ನೋಡ್ಬೋದು ಪ್ರೈಸ್ ಈ ಲೆವೆಲ್ ಇಂದನೇ ರಿಜೆಕ್ಟ್ ಆಗಿ ಒಂದು ಒಳ್ಳೆ ನೆಗೆಟಿವ್ ರ್ಯಾಲಿ ನೋಡಕ್ಕೆ ಸಿಕ್ತು, ಇಲ್ಲಿಂದ ಒಂದು ಸ್ಟ್ರಾಂಗ್ ರಿಜೆಕ್ಷನ್ ನೋಡ್ಲಿಕ್ಕೆ ಸಿಕ್ಕಿತ್ತು ನಿಮಗೆ. ಸೊ ಆ ಕಾರಣದಿಂದ 21,724 ಆಗಿರುತ್ತೆ ಒಂದು ಸ್ಟ್ರಾಂಗ್ ರಿಜೆಕ್ಷನ್ ಅಥವಾ ರೆಸಿಸ್ಟೆನ್ಸ್ ಲೆವೆಲ್ ಆಗಿರುತ್ತೆ. ಅಷ್ಟೇ ಅಲ್ಲದೆ ನೀವು 21,700 ಸಹ ನೋಡಬೇಕಾಗುತ್ತೆ, ಯಾಕಂದ್ರೆ ಅಲ್ಲೂ ಸಹ ನಿಮಗೆ ರಿಜೆಕ್ಷನ್ ನೋಡೋ ಸಾಧ್ಯತೆ ಏನಿರುತ್ತೆ ಸ್ವಲ್ಪ ಜಾಸ್ತಿ ಇರುತ್ತೆ. ಇದು ನಿಮ್ಮ ನಿಫ್ಟಿ 50 ಒಂದು ಎರಡನೇ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಲೆವೆಲ್ ಆಗಿರುತ್ತೆ. ಬ್ರೇಕ್ ಆದರೆ ನೀವು ನಿಫ್ಟಿ 50 ಅರೌಂಡ್ 21,801 ನಿಫ್ಟಿ 50 ಒಂದು ಮೂರನೇ ಇಂಪಾರ್ಟೆಂಟ್ ರಿಜೆಕ್ಷನ್ ಅಥವಾ ರೆಸಿಸ್ಟೆನ್ಸ್ ಲೆವೆಲ್ ನೋಡ್ತೀರಾ. ಸೊ ಅಕಸ್ಮಾತ್ ಗ್ಯಾಪ್ ಆಫ್ ಓಪನಿಂಗ್ ಆದರೆ ನೀವು ಮಾರ್ಕೆಟ್ ತುಂಬಾ ಬುಲಿಶ್ ಆಗಿದ್ರೆ ಈ ಲೆವೆಲ್ ಏನಿರುತ್ತೆ 21,801 ಅಥವಾ 21,800 ಏನಿರುತ್ತೆ ಅದು ನಿಮ್ಮ ನಿಫ್ಟಿ 50 ಒಂದು ಮೂರನೇ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಅಥವಾ ರಿಜೆಕ್ಷನ್ ಲೆವೆಲ್ ಆಗಿರುತ್ತೆ. ಸೊ ಇಲ್ಲಿಂದನೂ ಸಹ ನಿಮಗೆ ಒಂದು ಒಳ್ಳೆ ರೆಸಿಸ್ಟೆನ್ಸ್ ನೋಡೋಕೆ ಸಿಗ್ಬೋದು. ಇದು ನಿಮ್ಮ ನಿಫ್ಟಿ 50 ಮೂರು ಇಂಪಾರ್ಟೆಂಟ್ ಸಪೋರ್ಟ್ ಹಾಗೂ ರೆಸಿಸ್ಟೆನ್ಸ್ ಲೆವೆಲ್. ಸೊ ಬನ್ನಿ ಈಗ ಬ್ಯಾಂಕ್ ನಿಫ್ಟಿ ಅನಾಲಿಸಿಸ್ ಮಾಡೋಣ. ಸೊ ಬ್ಯಾಂಕ್ ನಿಫ್ಟಿ ಸ್ವಿಚ್ ಆಗಿ ಇಲ್ಲಿ ಬ್ಯಾಂಕ್ ನಿಫ್ಟಿ ಅಂತ ಆಪ್ಷನ್ ಕಾಣಿಸಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಬ್ಯಾಂಕ್ ನಿಫ್ಟಿ ಚಾರ್ಟಲ್ಲಿ ರೀಡೈರೆಕ್ಟ್ ಆಗ್ತೀರಾ. ಸೊ ನೀವು ನೋಡ್ಬೋದು ಇವತ್ತು ಬ್ಯಾಂಕ್ ನಿಫ್ಟಿಯಲ್ಲಿ ನಿಮಗೆ ಒಂದು ಸ್ಲೈಟ್ ಗ್ಯಾಪ್ ಡೌನ್ ನೋಡೋಕೆ ಸಿಕ್ತು. ಇಲ್ಲಿ ಗ್ಯಾಪ್ ಡೌನ್ ಓಪನ್ ಆಗಿ ಪ್ರೈಸ್ ಕೆಳಗಡೆ ರ್ಯಾಲಿ ಮಾಡ್ತು, ಬಟ್ ನಾನು ನಿನ್ನೆ ನಿಮಗೆ ಹೇಳಿದೆ ಅರೌಂಡ್ 47,000 ಲೆವೆಲ್ ಏನಿದೆ ಒಂದು ಸ್ಟ್ರಾಂಗ್ ಸಪೋರ್ಟ್ ಲೆವೆಲ್ ಆಗಿರುತ್ತೆ ಅಂತ. ಸೊ 47,000 ಇಂದ ಸಪೋರ್ಟ್ ತೊಗೊಂಡು ನಿಮಗೆ ಒಂದು ಒಳ್ಳೆ ರ್ಯಾಲಿ ನೋಡೋಕೆ ಸಿಕ್ತು ಟುವರ್ಡ್ಸ್ ಅಪ್ ಸೈಡ್. ಹಾಗೆ ನಾನು ನಿನ್ನೆ ಕೊಟ್ಟಿದ್ದ ಲೆವೆಲ್ಲೇ ಯಾವುದಂದರೆ 47,395 ಎಕ್ಸಾಕ್ಟ್ ಅದೇ ಲೆವೆಲ್ ಇಂದ ರಿಜೆಕ್ಷನ್ ತಗೊಳ್ತು ಪ್ರೈಸ್. ಅದು ನಿಮ್ಮ ಮೊದಲ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಲೆವೆಲ್ ಆಗಿರುತ್ತೆ. ಸೊ ಇವತ್ತು ಬ್ಯಾಂಕ್ ನಿಫ್ಟಿ 47,359 ಕ್ಲೋಸ್ ಆಗಿದೆ. ಈ ಎರಡು ಲೆವೆಲ್ ಮಧ್ಯದಲ್ಲಿ ಕನ್ಸಾಲಿಡೇಟ್ ಮಾಡಿದೆ. ಸೊ ನಾಳೆ ಏನಾದರೂ ಈ ಎರಡು ಲೆವೆಲ್ ಬ್ರೇಕ್ಔಟ್ ಅಥವಾ ಬ್ರೇಕ್ ಡೌನ್ ಆದರೆ ನಿಮಗೆ ಒಂದು ಒಳ್ಳೆ ರ್ಯಾಲಿ ನೋಡೋಕೆ ಸಿಗುತ್ತೆ. ಸೊ ಬ್ಯಾಂಕ್ ನಿಫ್ಟಿಯ ಮೊದಲ ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ ನೀವೆಲ್ಲಿ ನೋಡ್ತೀರಾ ಅಂದರೆ 47,161 ಬ್ಯಾಂಕ್ ನಿಫ್ಟಿಯ ಮೊದಲ ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ ನೋಡ್ತೀರಾ. ಸೊ ಅಕಸ್ಮಾತ್ ಆ ಲೆವೆಲ್ ಬ್ರೇಕ್ ಆದರೆ ಬ್ಯಾಂಕ್ ನಿಫ್ಟಿಯ ಎರಡನೇ ಇಂಪಾರ್ಟೆಂಟ್ ಹಾಗೂ ಸ್ಟ್ರಾಂಗ್ ಸಪೋರ್ಟ್ ನೀವು 47,000 ನೋಡ್ತೀರಾ. ಸೊ ಅದು ಸಹ ಬ್ರೇಕ್ ಆದರೆ ನೀವು ಬ್ಯಾಂಕ್ ನಿಫ್ಟಿಯನ್ನು 47,800 ಅಥವಾ 47,761 ಬ್ಯಾಂಕ್ ನಿಫ್ಟಿಯ ಒಂದು ಮೂರನೇ ಇಂಪಾರ್ಟೆಂಟ್ ಸಪೋರ್ಟ್ ನೋಡೋ ಸಾಧ್ಯತೆ ಇರುತ್ತೆ. ಅದೇ ರೆಸಿಸ್ಟೆನ್ಸ್ ಲೆವೆಲ್ ಬಗ್ಗೆ ಮಾತಾಡೋದಾದ್ರೆ ನಾನು ಹೇಳಿದಂಗೆ ಬ್ಯಾಂಕ್ ನಿಫ್ಟಿ ಏನಿದೆ 47,000 ಒಂದು ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ ಆದರೆ 47,500 ಸಹ ನಿಮಗೆ ಒಂದು ಸ್ಟ್ರಾಂಗ್ ರಿಜೆಕ್ಷನ್ ನೋಡೋಕೆ ಸಿಗ್ಬೋದು. ಸೊ ಆ ಕಾರಣದಿಂದ 47,500 ಸಹ ಒಂದು ಸ್ಟ್ರಾಂಗ್ ರಿಜೆಕ್ಷನ್ ಅಥವಾ ರೆಸಿಸ್ಟೆನ್ಸ್ ಲೆವೆಲ್ ತರ ತಲೆಯಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಅದು ಬಿಟ್ಟರೆ ನಿಮಗೆ 47,585 ಬ್ಯಾಂಕ್ ನಿಫ್ಟಿಯ ಒಂದು ಎರಡನೇ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಲೆವೆಲ್ ಇರುತ್ತೆ. ಸೊ ಅದು ಸಹ ಬ್ರೇಕ್ ಆದರೆ ನೀವು ಬ್ಯಾಂಕ್ ನಿಫ್ಟಿ ಅರೌಂಡ್ 47,733 ಬ್ಯಾಂಕ್ ನಿಫ್ಟಿ ಒಂದು ಮೂರನೇ ರಿಜೆಕ್ಷನ್ ಲೆವೆಲ್ ಇರುತ್ತೆ. ಸೊ ಈ ಲೆವೆಲ್ ನಾನು ನಿನ್ನೆ ಕೊಟ್ಟಿದ್ದ ಲೆವೆಲ್. ಸೊ ಬ್ಯಾಂಕ್ ನಿಫ್ಟಿ ಏನಿದೆ ಆ ಲೆವೆಲ್ ಮಧ್ಯದಲ್ಲಿ ಟ್ರೇಡ್ ಆಗಿದೆ. ಸೊ ಬ್ಯಾಂಕ್ ನಿಫ್ಟಿಯಲ್ಲಿ ಸಪೋರ್ಟ್ ಹಾಗೂ ರೆಸಿಸ್ಟೆನ್ಸ್ ಅಲ್ಲಿ ಸಾಕಷ್ಟು ಚೇಂಜಸ್ ಏನೂ ಇಲ್ಲ. ಸೊ ಈ ವಿಡಿಯೋ ಏನಿದೆ ಪೂರ್ತಿ ಎಜುಕೇಶನ್ ಪರ್ಪಸ್ಗಾಗಿ ಮಾಡಿರೋದು. ನೀವು ಏನಾದರೂ ಟ್ರೇಡ್ ಇನಿಷಿಯೇಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಓನ್ ಅನಾಲಿಸಿಸ್ ನೀವು ಮಾಡಲೇಬೇಕು.